ಸಮಸ್ತ ಜನರಿಗೂ ನಮಸ್ಕಾರ. ಇದೇನಪ್ಪ ಹೊಸ ಅವತಾರ ಅಂದರೆ ಕರೆಂಟ್ ಇಲ್ಲ, ಆದ್ದರಿಂದ ಇವತ್ತು ಈ ಥರ ಮಾಡ್ತಾಯಿದ್ದೀನಿ. ಸ್ಟ್ರಾಂಗ್ ವಿಲ್ ಪವರ್, ರೆಗ್ಯುಲರ್ ಪ್ರಾಕ್ಟೀಸಿಂದ ಒಬ್ಬ ಸಾಮಾನ್ಯ ವ್ಯಕ್ತಿ ಅಸಾಧಾರಣ ವ್ಯಕ್ತಿಯಾಗಿ ಹೇಗೆ ಬದಲಾದ ಅನ್ನುವಂಥ ಒಂದು ನೈಜ ಘಟನೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸುಮಾರು 384 ವರ್ಷ ಬಿಫೋರ್ ಕ್ರೈಸ್ಟ್ ಆ ಟೈಮಲ್ಲಿ ಗ್ರೀಸಲ್ಲಿ ಒಂದು ಮಗು ಹುಟ್ಟುತ್ತೆ. ಆ ಮಗು ಹುಟ್ಟಿದ ಸಂದರ್ಭದಲ್ಲಿ ಅಲ್ಲಿರುವಂತಹ ಜ್ಯೋತಿಷ್ಯ ಹೇಳುವಂತಹವರು ಆ ಮಗುವಿನ ಬಗ್ಗೆ ಹೇಳ್ತಾರೆ, ಇದೇನು ಸಾಮಾನ್ಯವಾಗಿರುವಂಥ ಜೀವನವನ್ನೇ ನಡೆಸುತ್ತೆ, ಈ ವ್ಯಕ್ತಿಯಾದಂಥವನು ಏನು ಉನ್ನತ ಮಟ್ಟಕ್ಕೇನು ಏರಲ್ಲ, ಸಾಮಾನ್ಯವಾಗೇ ಇರ್ತಾನೆ, ಸಾಮಾನ್ಯ ಜೀವನ ನಡೆಸ್ತಾನೆ ಅಂತ ಹೇಳಿರ್ತಾರೆ. ಅದಾದಮೇಲೆ ಆ ಮಗು ಸ್ವಲ್ಪ ಬೆಳೀತಾ ಇರಬೇಕಾದ್ರೆ ಅದಕ್ಕೆ ಚಿಕ್ಕ ವಯಸ್ಸಿಂದನೇ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದು ಫಾರ್ಮ್ ಆಗಿಬಿಟ್ಟಿರುತ್ತೆ. ಆದ್ದರಿಂದ ಅದು ಕಾನ್ಫಿಡೆಂಟಾಗಿ ಮಾತಾಡೋದಕ್ಕೆ ಅದ್ರ ಕೈಯಲ್ಲಿ ಆಗ್ತಾ ಇರಲ್ಲ. ಅದು ಸ್ಕೂಲ್ಗೆ ಹೋದಾಗ ಅವ್ರ ಫ್ರೆಂಡ್ಸ್ ಎಲ್ಲ ಅದು ಮಾತಾಡುವಂಥ ಶೈಲಿಯಿಂದನೇ ಅವನನ್ನು ಅಣಗಿಸ್ತಾ ಇರ್ತಾರೆ. ಇದರಿಂದ ಆ ಹುಡುಗನು ತುಂಬ ಬೇಜಾರಾಗೊಂಡು ಅವನು ಸ್ವಲ್ಪ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದು ಅವನಲ್ಲೂ ಬರ್ತಾ ಸ್ಟ್ರಾಂಗ್ ಆಗ್ತಾನೆ ಇರುತ್ತೆ. ಅದಾದಮೇಲೆ ಆ ಹುಡುಗ ಏನು ಫಿಸಿಕಲ್ಲಾಗಿ ಸ್ಟ್ರಾಂಗು ಫಿಟ್ಟು ಅಷ್ಟೊಂದು ಏನೂ ಆಗಿರಲ್ಲ, ಅವನು ಸ್ವಲ್ಪ ತುಂಬ ವೀಕ್ ಆಗೇ ಇರ್ತಾನೆ ಅವನು. ಇಂಥ ಸಂದರ್ಭದಲ್ಲೂ ಅವನಿಗೆ ತನ್ನ ಚಿಕ್ಕ ವಯಸ್ಸಿನಲ್ಲೇ ಅವ್ರ ತಂದೆ ತೀರ್ಕೊಂಡ್ಬಿಡ್ತಾರೆ. ಅದಾದಮೇಲೆ ಅವ್ರ ಚಿಕ್ಕಪ್ಪನ ಜೊತೆ ಅವನು ಇರ್ತಾನೆ. ಅವ್ರ ಚಿಕ್ಕಪ್ಪ ಏನು ಅಂದರೆ ಇವನ ಹತ್ರ ಸ್ವಲ್ಪ ಆಸ್ತಿ ಇರುತ್ತೆ. ಆ ಆಸ್ತಿನ ಇವನು ಸ್ವಲ್ಪ ಬೆಪ್ತಕಡೆ ಆಗಿರೋದ್ರಿಂದ ಇವನು ಹೆಂಗೋ ಒಂದು ಮೋಸ ಮಾಡಿ ಆಸ್ತಿನ ಹೊಡ್ಕೊಂಡು ಅವ್ರು ಇವನ್ನ ಓಡಿಸ್ಬಿಡ್ತಾರೆ. ತನಗಾಗಿರೋ ಈ ಅನ್ಯಾಯನ ಅವನು ಕೋರ್ಟ್ಗೆ ಹೋಗಿ ಹೇಳ್ತಾನೆ, ಈ ಥರ ನಮ್ಮ ಚಿಕ್ಕಪ್ಪ ಈ ಥರ ಮಾಡಿಬಿಟ್ರು ಅಂತ. ಬಟ್ ಅವನಿಗೆ ಯಾವುದೇ ರೀತಿಯಾದಂಥ ನ್ಯಾಯ ಸಿಕ್ಕೋದಿಲ್ಲ. ಅದಾದಮೇಲೆ ಅವನು ತುಂಬ ಕುಗ್ಗೋಗಿ ಹೀಗೆ ಸ್ವಲ್ಪ ದಿನ ಇರಬೇಕಾದ್ರೆ ಅವರಿರೋವಂಥ ಏರಿಯಾನಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ತುಂಬ ಸೂಪರಾಗಿ ಮಾತಾಡ್ತಾನೆ. ಅವ್ನು ಮಾತಾಡೋದು ನೋಡಿದ್ರೆ ಅಲ್ಲಿರೋವಂಥ ಜನರೆಲ್ಲ ಹಂಗೆ ಆಶ್ಚರ್ಯದಿಂದ ನೋಡ್ತಾರೆ, ಕ್ಲಾಪ್ಸ್ ಮಾಡ್ತಾರೆ, ಏನು ಹೇಳ್ತಾ ಇದ್ದಾನೆ ಅಂತ ಫುಲ್ ಈಗರಿಂದ ಕೇಳ್ತಾ ಇರ್ತಾರೆ. ಇದನ್ನು ಗಮನಿಸಿದಂಥ ಡೆಮಾಸ್ತನೀಸ್ಗೆ ನಾನು ಈ ಥರ ಮಾತಾಡಬೇಕು, ನನಗೂ ಈ ಥರ ಮಾತಾಡೋಕ್ಕೆ ಶಕ್ತಿ ಇದೆ ಅಂತ ಅವನು ತನಗೆ ತಾನೇ ಹುರಿದುಂಬಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಾದಮೇಲೆ ಅವನಿಗೂ ಒಂದು ಚಿಕ್ಕದಾದಂಥ ಮೊಳಕೆ ಅನ್ನೋದು ಇಲ್ಲೇ ಪ್ರಾರಂಭ ಆಗುತ್ತೆ. ತನಗಿರುವಂಥ ಕಷ್ಟಗಳ ಮಧ್ಯೆನೂ ನಾನು ಚೆನ್ನಾಗಿ ಮಾತಾಡ್ತೀನಿ ಅನ್ನೋವಂಥ ಒಂದು ನಂಬಿಕೆ ಅವನು ಹುಟ್ಟಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಎಲ್ಲ ಕಷ್ಟಗಳಿರುವಂಥ ಸಮಯದಲ್ಲೂ ನಾನು ಉತ್ತಮ ವಾಗ್ಮಿ ಆಗ್ತೀನಿ, ಅವ್ರ ಥರ ನಾನು ಆಗ್ತೀನಿ ಅನ್ನೋವಂಥ ಒಂದು ಆಶಾಭಾವನೆಯನ್ನು ಅವನು ಹುಟ್ಟಿಸ್ಕೊತಾನೆ. ನಾನು ಈ ಸರಿ ಹೆಂಗಾದರೂ ಮಾಡಿ ಆ ಥರ ಆಗಬೇಕು, ಅದೇನೋ ಒಂದು ನಾನು ಆಗಬೇಕು ಅಂತ ಅವನು ಅಂದ್ಕೊಳ್ತಾನೆ. ಬಟ್ ಆದರೆ ಅವನಿಗೆ ಅಂದ್ಕೊಂಡಿದ್ದ ಮಾತ್ರಕ್ಕೆ ಅವನು ಆ ರೀತಿ ಮಾಡೋದಕ್ಕೆ ಆಗಲ್ಲ. ಯಾಕೆಂದರೆ ಅವನು ಚಿಕ್ಕ ವಯಸ್ಸಿಂದನೂ ಅವನು ತೊದಲೋದು ಅಂದರೆ ಕರೆಕ್ಟಾಗಿ ಮಾತಾಡೋದಕ್ಕೆ ಅವನಿಗೆ ಬರ್ತಾ ಇರಲ್ಲ. ಆದ್ದರಿಂದ ಅವನು ಚಿಕ್ಕ ವಯಸ್ಸಿಂದನೇ ಕರೆಕ್ಟಾಗಿ ಒಂದು ರೂಟ್ ಅನ್ನೋದು ಕರೆಕ್ಟಾಗಿರಲ್ಲ. ಇದೆಲ್ಲ ಅವನಿಗೆ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ಸ್ ಥರ ಅವನಿಗೆ ಕಾಣಿಸುತ್ತೆ. ಮಾತಾಡೋಣ ಅಂತ ಪ್ರಯತ್ನ ಪಡ್ತಾನೆ, ಆದರೆ ಏನೋ ತಡಿತಾ ಇದೆ, ಅವನಿಗೆ ಮಾತಾಡೋದಕ್ಕೆ ಆಗ್ತಾ ಇಲ್ಲ. ಸರಿ ಲಾಂಗ್ ಸೆಂಟೆನ್ಸಲ್ಲಿ ಮಾತಾಡೋಣ ಅಂತ ಅಂದ್ಕೊತಾನೆ, ಮಾತಾಡಬೇಕಾದ್ರೆ ಉಸಿರೆಳ್ಕೊಂಡು ಬಿಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಅವನಿಗೆ. ಕರೆಕ್ಟಾಗಿ ಆ ಲಾಂಗ್ ಸೆಂಟೆನ್ಸ್ನ ಕರೆಕ್ಟಾಗಿ ತಲೆಗೆ ಹೋಗೋ ಥರ ಹೇಳೋದಕ್ಕೇ ಅವನಿಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಇದು ಮೊದಲನೇ ದಿನದ ಕತೆ. ಹೀಗೆ ಪ್ರತಿದಿನ ಗ್ರ್ಯಾಜುವಲ್ ಆಗಿ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾನೆ. ಇನ್ನೂ ಕಾನ್ಸಂಟ್ರೇಟೆಡ್ ಆಗಿ, ಇನ್ನೂ ಎಫಿಷಿಯೆಂಟಾಗಿ ಮಾತಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾನೆ. ಒಂದಿನ ಏನಾಗುತ್ತೆ, ಅವನು ಕರೆಕ್ಟಾಗಿ ಅವನು ಅಂದ್ಕೊಂಡಿರೋ ರೀತಿಯಲ್ಲೇ ಅವನು ಏನು ಹೇಳಬೇಕಾಗಿರುತ್ತೋ ಅದನ್ನು ಕರೆಕ್ಟಾಗಿ ಹೇಳ್ಬಿಡ್ತಾನೆ. ಆ ಹೇಳಿದ ಸಮಯದಲ್ಲಿ ಅವನಿಗೆ ತನ್ನ ಮೇಲೆ ತನಗೆ ಒಂದು ನಂಬಿಕೆ ಅನ್ನೋದು ಬಂದ್ಬಿಡುತ್ತೆ. ನಾವು ಮಾಡಿಬಿಟ್ವಲ್ಲ, ಎಷ್ಟು ದಿನ ಕಷ್ಟಪಟ್ಟು ಹೇಳಬೇಕು ಅಂದ್ಕೊತಾ ಇದ್ದೆ, ಕೊನೆಗೂ ಹೇಳ್ಬಿಟ್ನಲ್ಲ ಅಂತ ತನ್ನ ಮೇಲೆ ಒಂದು ನಂಬಿಕೆನೂ ಬರುತ್ತೆ. ಅದಾದಮೇಲೆ ಇದಕ್ಕೆಲ್ಲ ಕಾರಣ ಅವ್ನು ದಿನಾಗಲೂ ಮಾಡ್ತಾ ಇರೋಂಥ ಪ್ರಾಕ್ಟೀಸು ಆಗಿರುತ್ತೆ. ಇದನ್ನು ನೀವು ಗಮನಿಸಬೇಕು. ಅದೃಷ್ಟಕ್ಕೆ ಕರೆಂಟ್ ಬಂದುಬಿಡ್ತು. ಸರಿ ಈಗ ಲಾಂಗ್ ಆಗಿರೋ ಅಂಥ ಸ್ಟೇಟ್ಮೆಂಟ್ಸ್ ಎಲ್ಲ ಹೇಳೋದಕ್ಕೆ ಅವ್ರಿಗೆ ಇವಾಗ ಸ್ಟ್ರಾಂಗ್ ಆಗಿ ಅವ್ರಿಗೊಂದು ನಂಬಿಕೆ ಬಂದಿದೆ. ನಾನು ಇವಾಗ ಹೇಳ್ತೀನಿ, ಉದ್ದವಾಗಿರೋ ಅಂಥ ವಾಕ್ಯಗಳನ್ನೆಲ್ಲ ನಾನು ಹೇಳ್ತೀನಿ ಅಂತ ಒಂದು ನಂಬಿಕೆ ಇದೆ. ಅದಾದಮೇಲೂ ಅವರು ಮಾತಾಡಬೇಕಾದ್ರೆ ತೊದಲುತ್ತಾ ಇರ್ತಾರೆ. ಆದ್ದರಿಂದ ಅಲ್ಲಿರುವಂಥ ವೈದ್ಯರನ್ನ ಸಂಪರ್ಕಿಸಿದಾಗ ಅವ್ರು ಹೇಳ್ತಾರೆ, ಮಾತಾಡಬೇಕಾದ್ರೆ ಒಂದು ಚಿಕ್ಕದಾದಂಥ ಕಲ್ಲು ಬಾಯಲ್ಲಿ ಇಟ್ಕೊಂಡು ಮಾತಾಡೋದನ್ನು ಪ್ರಾಕ್ಟೀಸ್ ಮಾಡು, ಆದ್ದರಿಂದ ನೀನು ತೊದಲೋದನ್ನು ಕಮ್ಮಿ ಮಾಡ್ಕೊತೀಯಾ ಅಂತ ಹೇಳಿರ್ತಾರೆ. ಆದ್ದರಿಂದ ಇವನು ದಿನಾಗ್ಲೂ ಒಂದು ಚಿಕ್ಕದಾಗಿರೋವಂಥ ಚಪ್ಪೆ ಕಲ್ಲನ್ನ ಇಟ್ಕೊಂಡು ಬಾಯಲ್ಲಿ ಇಟ್ಕೊಂಡು ಮಾತಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾನೆ. ಜೋರಾಗಿ ಗಟ್ಟಿಯಾಗಿ ಮಾತಾಡಿಕೊಂಡು ಬಾಯಲ್ಲಿ ಇಟ್ಕೊಂಡು ಇನ್ನೂ ಸ್ಪಷ್ಟವಾಗಿ ಮಾತಾಡಬೇಕು ಅನ್ನೋ ನಂಬಿಕೆಯಿಂದ ದಿನಾಗಲೂ ಪ್ರಾಕ್ಟೀಸ್ ಮಾಡ್ತಾರೆ. ಅದಾದಮೇಲೂ ಎತ್ತರವಾಗಿರುವಂಥ ಬೆಟ್ಟ ಹತ್ತೋದು, ಹಾಗೆ ಇಳಿಯೋದು, ದೀರ್ಘವಾಗಿ ಉಸಿರಾಡೋದು, ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿ ಇನ್ನೂ ಸ್ಟೇಬಲ್ ಆಗಿ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿ ಇನ್ನೂ ಕಾನ್ಫಿಡೆಂಟಾಗಿ ದೀರ್ಘವಾಗಿ ಮಾತಾಡುವಂಥ ಕಲೆಯನ್ನು ಅವ್ರು ಕೊನೆಗೂ ಕಲ್ತ್ಕೊಂಡ್ಬಿಡ್ತಾರೆ. ಅವರು ವಿಲ್ ಪವರ್ ಎಷ್ಟಿತ್ತು ಅಂದರೆ, ಸಮುದ್ರದ ಹತ್ರ ಹೋಗ್ಬಿಟ್ಟು ಸಮುದ್ರದ ಅಲೆ ಬರ್ತಾ ಇರುತ್ತಲ್ಲ, ಅಲೆ ಬರಬೇಕಾದ್ರೆ ಕೆಲವು ಸೌಂಡ್ ಬರುತ್ತೆ.
ಆ ಸೌಂಡ್ಗಿಂತ ಜಾಸ್ತಿ ನನ್ನ ವಾಯ್ಸ್ ಇರಬೇಕು ಅಂತ ಅವ್ರು ದಿನಾಗಲೂ ಪ್ರಾಕ್ಟೀಸ್ ಮಾಡಿ ಅದೇ ರೀತಿಯಾದಂತಹ ಆ ಅಲೆಗಿನ ಜೋರಾಗಿ ಮಾತಾಡುವಂಥ ಕಲೆಯನ್ನು ಶಕ್ತಿಯನ್ನು ಅವರು ಸಂಪಾದಿಸ್ತಾರೆ. ಇದಾದ ನಂತರ ಗ್ರೀಸ್ ಮಹಾಕಾವಿಗಳು, ಅದಾದಮೇಲೆ ಕಾನೂನಿಗೆ ಸಂಬಂಧಪಟ್ಟಂತಹ ಗ್ರಂಥಗಳನ್ನ ದಿನಾಗ್ಲೂ 16 ಗಂಟೆಗೂ ಅಧಿಕವಾಗಿ ಅವರು ಅಧ್ಯಯನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಸಮಯದಲ್ಲಿ ಅವರು ಜನರೊಂದಿಗೆ ಜಾಸ್ತಿ ಬೆರೀಬಾರ್ದು ಅನ್ನೋ ಕಾರಣದಿಂದ ತಲೆನ ಅರ್ಧ ಬೋಳಿಸ್ಕೊಂಡು ನೋಡೋದಕ್ಕೆ ವಿಕಾರವಾಗಿ ಇದ್ಕೊಂಡು ನೆಲಮಾಳಿಗೆಯಲ್ಲಿ ಜೀವನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಇನ್ನು ಕಾನ್ಫಿಡೆನ್ಸಾಗಿ ಮಾತಾಡೋದು ಮಾತ್ರ ಅಲ್ಲದೆ ನಮ್ಮ ಬಾಡಿ ಲ್ಯಾಂಗ್ವೇಜು ಚೆನ್ನಾಗಿರಬೇಕು ಅನ್ನೋ ಕಾರಣದಿಂದ ಒಂದು ದೊಡ್ಡದಾದಂತಹ ಸ್ಟ್ಯಾಂಡಿಂಗ್ ಮಿರರ್ನ ತೊಗೊಂಬಂದು ತನ್ನ ಮನೇಲಿ ಇಟ್ಕೊಂಡು ದಿನಾಗ್ಲೂ ತಾನು ಮಾತಾಡೋದು, ಆ ಕನ್ನಡಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಮಾತಾಡೋದನ್ನು ಅವರು ದಿನಾಗ್ಲೂ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಸುಮಾರು 3 ವರ್ಷಗಳ ಕಾಲ ಇವರು ಇದೇ ಪ್ರೋಸೆಸ್ನ ದಿನಾಗ್ಲೂ ಫಾಲೋ ಮಾಡ್ತಾ ಇರ್ತಾರೆ. ಇದಾದ ನಂತರ ಸೊಸೈಟಿಗೆ ಬರ್ತಾರೆ. ಸೊಸೈಟಿಗೆ ಬಂದು ಮಿಂಗಲ್ ಆಗೋ ಟೈಮಲ್ಲಿ ಅವರು ಜ್ಞಾನಿಯಾಗಿರ್ತಾರೆ. ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ವಿಲ್ ಪವರು ಅವ್ರ ಮುಖದಲ್ಲಿ ಕಾಣಿಸ್ತಾ ಇರುತ್ತೆ. ತನ್ನಲ್ಲಿರುವಂತಹ ಭಾಷಾಭಿಮಾನ, ಅದಾದಮೇಲೆ ತನಗಿರುವಂತಹ ವಾಕ್ಶಕ್ತಿಯಿಂದ ಅವರು ಜನರ ಗುಂಪಲ್ಲಿ ಅವರು ಆರಾಮಾಗಿ ಅವರು ಗುರುತಿಸ್ಕೊಂಡ್ಬಿಡ್ತಾರೆ. ಜನರು ನೋಟಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರಲ್ಲಿ ಏನೋ ಪವರ್ ಇದೆ, ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಜನರು ಗುರುತಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ವಿಷಯ ತಿಳಿದಾದ್ಮೇಲೆ ಜನರಿಂದ ಜನಕ್ಕೆ ಇದು ಮುಟ್ತಾನೆ ಇರುತ್ತೆ. ಅದಾದಮೇಲೆ ಕೊನೆಗೆ ಗ್ರೀಕ್ ದೇಶದ ದೊರೆಗೂ ಈ ವಿಷಯ ಮುಟ್ಬಿಡುತ್ತೆ. ಇದಾದಮೇಲೆ ಕೆಲವು ಘಟನೆಗಳು ನಡೆಯುತ್ತೆ. ಅದಾದ ನಂತರ ಗ್ರೀಕ್ ದೊರೆ ಏನು ಹೇಳ್ತಾರೆ ಅಂದರೆ, ಒಂದು ದಿನ ಗ್ರೀಕ್ ದೊರೆ ತನ್ನ ಮುಂದಿರುವಂಥ ಜನರೊಂದಿಗೆ ಹೇಳ್ತಾರೆ, ಒಂದು ಪಕ್ಷ ಇಡೀ ಪ್ರಪಂಚವನ್ನೇ ಗೆದ್ದು ಬಿಡ್ಬೋದು, ಆದರೆ ಈ ನಮ್ಮ ಡೆಮಾಸ್ತನೀಸ್ನ ನಾಲಿಗೆಯನ್ನು ಎಂದಿಗೂ ಜಯಿಸೋದಕ್ಕಾಗಲ್ಲ ಅಂತ. ನೋಡಿ ಸ್ನೇಹಿತರೆ, ನಾನು ಇಷ್ಟೊತ್ತವರೆಗೂ ಹೇಳಿದ್ದ ಕತೆ ಬಂದು ಡೆಮಾಸ್ತನೀಸ್ ಅನ್ನುವಂತಹ ಒಬ್ಬ ವ್ಯಕ್ತಿಯ ಬಗ್ಗೆ. ಡೆಮಾಸ್ತನೀಸ್ ಹುಟ್ಟಬೇಕಾದ್ರೆ ಸಾಧಾರಣ ವ್ಯಕ್ತಿನೇ, ಆದರೆ ತನ್ನಲ್ಲಿದ್ದಂಥ ಒಂದು ಇಚ್ಛಾಶಕ್ತಿಯಿಂದ, ಅದಾದಮೇಲೆ ಸತತವಾಗಿ ಮಾಡಿದಂಥ ಪ್ರಾಕ್ಟೀಸಿಂದ ಅವರು ಅಸಾಮಾನ್ಯ ವ್ಯಕ್ತಿಯಾಗಿ ಅವರು ಗುರುತಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆದರು. ಇದಾದ ನಂತರ ಡೆಮಾಸ್ತನೀಸ್ ಬರೀ ಗ್ರೀಕಿಗೆ ಅಲ್ಲ, ಇಡೀ ಪ್ರಪಂಚಕ್ಕೇ ಉತ್ತಮ ವಾಗ್ಮಿ ಯಾರು ಅಂತ ಕೇಳಿದ್ರೆ ಡೆಮಾಸ್ತನೀಸ್ ಅನ್ನುವಂಥ ಹೆಸರು ಬರೋದಕ್ಕೆ ಅವ್ರು ಮಾಡಿದಂಥ ಶ್ರಮ, ಅದಾದಮೇಲೆ ಅವರು ತೆಗೆದುಕೊಂಡ ನಿರ್ಧಾರವೇ ಕಾರಣ ಆಗಿದೆ. ಸ್ನೇಹಿತರೆ, ಯಾವುದೇ ಒಂದು ದೊಡ್ಡ ಕೆಲಸ ಅಥವಾ ದೊಡ್ಡ ಸಾಧನೆ ಹಠಾತ್ತಾಗಿ ಸ್ಪಾಟಲ್ಲೇ ಅಥವಾ ಆ ಕ್ಷಣಕ್ಕೆ ನಡೆದ್ಬಿಡಲ್ಲ. ಅದಕ್ಕೆಲ್ಲ ಕಾನ್ಸ್ಟೆಂಟಾಗಿ ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಅದಾದಮೇಲೆ ಕಾನ್ಸಂಟ್ರೇಟೆಡ್ ವಿಲ್ ಪವರ್ನ ಅಪ್ಲೈ ಮಾಡೋದನ್ನು ನಾವು ಪ್ರಾರಂಭ ಮಾಡಬೇಕಾಗತ್ತೆ. ಯಾವಾಗಲೂ ನಮ್ಮ ವಿಲ್ ಪವರು ಚದುರ್ಕೊಂಬಿಟ್ಟಿರುತ್ತೆ. ಅದನ್ನು ಒಟ್ಟಿಗೆ ಸೇರಿಸಿ ಕಾನ್ಸಂಟ್ರೇಟ್ ಮಾಡಿ ಒಂದೇ ಒಂದು ಕೇಂದ್ರ ಬಿಂದುಗೆ ಪ್ರಸಾರ ಮಾಡಬೇಕು. ಆಗ ಮಾತ್ರ ನಾವು ಫೋಕಸ್ ಮಾಡಿ ನಾವು ಆ ಕೆಲಸದ ಮೇಲೆ ಗಮನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಸ್ನೇಹಿತರೆ, ನೋಡಿ ಈ ವಿಡಿಯೋ, ಈ ಕೆಲವು ಇನ್ಸೈಟ್ಸು ನಿಮಗೆ ನಮ್ಮ ಜೀವನದಲ್ಲಿ ತುಂಬ ಮುಖ್ಯ. ಇದನ್ನು ನೀವು ಗಮನಿಸಬೇಕಾಗಿರುವಂಥ ಅಂಶ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಇನ್ಸ್ಪಿರೇಷನಲ್ ಸ್ಟೋರಿ ನಿಮಗೆ ಯಾವುದೋ ಒಂದು ಥರ ಇಂಪ್ಯಾಕ್ಟ್ ಅನ್ನೋದನ್ನು ಖಂಡಿತವಾಗ್ಲೂ ನೀಡಿರುತ್ತೆ ಅನ್ನುವಂಥ ನಂಬಿಕೆ ನನಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಒಳ್ಳೆ ಕಂಟೆಂಟೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ.